ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅರವಿಂದ್ ನಾಯ್ಕ ಎಸ್ ಪಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಂಜೀವ್ ಕುಮಾರ್. ಇವತ್ತು ನಾವು ಕರ್ನಾಟಕದ ಪ್ರಾಚೀನ ಮತ್ತು ಸಾಂಸ್ಕೃತಿಕ ಒಂದು ಕೇಂದ್ರವಾದ ಕಲಬುರಗಿ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಇದಕ್ಕಿಂತ ಒಂದು ಹಿಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತ ಒಂದು ಮಾಹಿತಿ ಹಾಗೂ ಬೀದರ್ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೆವು. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಕಲಬುರಗಿ ಜಿಲ್ಲೆಯ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕಲಬುರಗಿ ಜಿಲ್ಲೆಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ಒಂದು 4 ಅಥವಾ 3-4 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಮುಂದೆ ಕಲಬುರಗಿ ಜಿಲ್ಲೆಯ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ನೋಡಿ, ಮೊದಲನೇ ಪ್ರಶ್ನೆ ಹೇಗಿರುತ್ತಂದ್ರೆ, ಕಲಬುರಗಿ ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧಿ ಆಗಿದೆ? ಕಲಬುರಗಿ ಜಿಲ್ಲೆಯು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಅಕ್ಕಿ ಉತ್ಪಾದನೆಯೋ, ಅಥವಾ ಸಕ್ಕರೆ ಕಾರ್ಖಾನೆಗಳಿಗೆ ಪ್ರಸಿದ್ಧಿಯಾಗಿದೆಯೋ, ಅಥವಾ ತುಂಗಭದ್ರಾ ಅಣೆಕಟ್ಟಿಗೆ ಪ್ರಸಿದ್ಧಿಯಾಗಿದೆಯೋ, ಅಥವಾ ತೊಗರಿ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆಯೋ? ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ತೊಗರಿ ಉತ್ಪಾದನೆಗೆ ಒಂದು ಕಲಬುರಗಿ ಜಿಲ್ಲೆ ಪ್ರಸಿದ್ಧಿ ಆಗಿದೆ. ಇಲ್ಲಿ ತೊಗರಿ ನಿಗಮವೂ ಸಹ ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದಪ್ಪ ಅಂದ್ರೆ ಕಲಬುರಗಿ ಆಗಿರುತ್ತದೆ. ಮುಂದೆ ಹೋಗೋಣ. ಕಲಬುರಗಿ ಜಿಲ್ಲೆಯು ಯಾವ ನದಿಯ ತೀರದಲ್ಲಿದೆ? ಕಲಬುರಗಿ ಜಿಲ್ಲೆಯು ಭೀಮಾ ನದಿ ತೀರ, ತುಂಗಭದ್ರಾ ನದಿ ತೀರ, ಅಥವಾ ಕೃಷ್ಣಾ ನದಿ ತೀರ, ಅಥವಾ ಕಾವೇರಿ ನದಿ ತೀರ? ಇದು ಕಲಬುರಗಿ ಜಿಲ್ಲೆಯು ಕೃಷ್ಣಾ ನದಿಯ ಒಂದು ಉಪನದಿಯಾದ ಭೀಮಾ ನದಿಯ ತೀರದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಜಿಲ್ಲೆ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ನದಿಗಳು ಯಾವಪ್ಪ ಅಂದ್ರೆ ಒಂದು ಭೀಮಾ ನದಿ ಆಗಲಿ ಅಥವಾ ಒಂದು ಕಾಗಿನಿ ನದಿ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಯಾದಗಿರಿ ಜಿಲ್ಲೆಯು ಯಾವ ವರ್ಷದಲ್ಲಿ ರಚನೆ ಆಯಿತು? 2006, 2009, 2011, 2013 ಆಗಿರುತ್ತದೆ. ಇದರಲ್ಲಿ ಸರಿಯಾದ ಉತ್ತರ 2009ರಲ್ಲಿ ಕಲಬುರಗಿಯಿಂದ ವಿಭಾಗವಾಗಿ ಯಾದಗಿರಿ ಜಿಲ್ಲೆಯು ಹೊಸದಾಗಿ ರಚನೆ ಆಗಿರುತ್ತದೆ. ಭೌಗೋಳಿಕವಾಗಿ ಇದು ನೋಡಿ, ಕಲಬುರಗಿ ಮಾರ್ಕ್ ಮಾಡಿರ್ತೀನಿ. ಕಲಬುರಗಿ ಜಿಲ್ಲೆಯು ಭೌಗೋಳಿಕವಾಗಿ ಯಾವ ಸ್ಥಾನದಲ್ಲಿದೆ ಅಥವಾ ಯಾವ ರಾಜ್ಯಗಳ ಜೊತೆ ಗಡಿ ಹಂಚಿಕೊಂಡಿದೆ ಅಥವಾ ಯಾವ ಜಿಲ್ಲೆಗಳ ಜೊತೆ ಗಡಿ ಹಂಚಿಕೊಂಡಿದೆ ಅಂದ್ರೆ ಈ ಕಡೆ ತೆಲಂಗಾಣ, ಪೂರ್ವಕ್ಕೆ ತೆಲಂಗಾಣ, ಉತ್ತರಕ್ಕೆ ಬೀದರ್ ಜಿಲ್ಲೆ, ಪಶ್ಚಿಮಕ್ಕೆ ಮಹಾರಾಷ್ಟ್ರ, ದಕ್ಷಿಣಕ್ಕೆ ಯಾದಗಿರಿ ಮತ್ತು ಬಿಜಾಪುರ ಜಿಲ್ಲೆಗಳು. ಬಿಜಾಪುರದಲ್ಲೂ ಅಂದರೆ ತನ್ನ ಸುತ್ತಮುತ್ತ ಬಿಜಾಪುರ, ಯಾದಗಿರಿ ಮತ್ತು ತೆಲಂಗಾಣ ರಾಜ್ಯ, ಬೀದರ್ ಮತ್ತು ಮಹಾರಾಷ್ಟ್ರ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿರುತ್ತದೆ. ಮುಂದೆ ಹೋಗೋಣ. ಗುಲ್ಬರ್ಗ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ಶಾಸನ ಸನ್ನತಿ ಶಾಸನ. ಈ ಸನ್ನತಿ ಶಾಸನವು ಮೌರ್ಯರ ಕಾಲದಲ್ಲಿ ಒಂದು ಕೆತ್ತನೆ ಮಾಡಿದಂಥ ಒಂದು ಪ್ರಮುಖ ಶಾಸನ. ಮೌರ್ಯರ ಕಾಲದ ಒಂದು ಪ್ರಸಿದ್ಧ ಅರಸನಾದ ಅಶೋಕನ ಕಾಲದಲ್ಲಿ ಒಂದು ಸ್ಥಾಪನೆ ಅಥವಾ ಕೆತ್ತನೆ ಮಾಡಿದಂಥ ಒಂದು ಪ್ರಮುಖ ಶಾಸನ ಆಗಿರುತ್ತದೆ. ಇದು ಒಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಒಂದು ಭೀಮಾ ನದಿ ತೀರದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಶಾಸನ ಆಗಿರುತ್ತದೆ. ಇದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಸುವಂಥ ಒಂದು ಪ್ರಮುಖ ಶಾಸನ ಆಗಿರುತ್ತದೆ. ಇಲ್ಲಿ ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಸ್ಥಳ ಮರತೂರು ಎಂಬ ಊರು ಯಾವುದಕ್ಕೆ ಪ್ರಸಿದ್ಧಿಯಾದಂದ್ರೆ ಇದು ವಿಜ್ಞಾನೇಶ್ವರವರ ಒಂದು ಕರ್ಮಭೂಮಿ ಆಗಿರುತ್ತದೆ. ವಿಜ್ಞಾನೇಶ್ವರವರು ಏನು ಬರೆದ್ರಪ್ಪ ಅಂದ್ರೆ ಮಿತಾಕ್ಷರ ಸಂಹಿತೆ ಎಂಬ ಒಂದು ಕೃತಿಯನ್ನು ಬರೀತಾರೆ. ಇದು ಒಂದು ಹಿಂದೂ ಕಾನೂನಿನ ಒಂದು ಗ್ರಂಥವಾಗಿರುತ್ತದೆ. ಅಂದರೆ ಇದು ಹಿಂದೂ ಕಾನೂನಿನಲ್ಲಿ ಪ್ರಮುಖವಾದ ಒಂದು ಕೃತಿಯಾಗಿರುತ್ತದೆ. ಅಂದರೆ ಹುಟ್ಟಿನಿಂದ ಉತ್ತರಾಧಿಕಾರದವರೆಗೆ ತಿಳಿಸುವಂಥ ಒಂದು ಪ್ರಮುಖ ಹಿಂದೂ ಧರ್ಮದ ಕೃತಿ ಯಾವುದಪ್ಪ ಅಂದ್ರೆ ಮಿತಾಕ್ಷರ ಸಂಹಿತೆ ಆಗಿರುತ್ತದೆ. ಇದು ಮಿತಾಕ್ಷರ ಸಂಹಿತೆಯನ್ನು ಬರೆದವರು ಯಾರಪ್ಪ ಅಂದ್ರೆ ವಿಜ್ಞಾನೇಶ್ವರರವರು ಬರೆದಿರುತ್ತಾರೆ. ವಿಜ್ಞಾನೇಶ್ವರವರ ಕರ್ಮಭೂಮಿ ಯಾವುದಪ್ಪ ಅಂದ್ರೆ ಮರತೂರು ಆಗಿರುತ್ತದೆ. ಮುಂದೆ ಮಳಖೇಡ. ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ಮಳಖೇಡ ಇದು ಯಾವುದಪ್ಪ ಅಂದ್ರೆ ರಾಷ್ಟ್ರಕೂಟರ ಒಂದು ರಾಜಧಾನಿ ಆಗಿತ್ತು. ಈ ರಾಷ್ಟ್ರಕೂಟರ ರಾಜಧಾನಿ ಆಗಿತ್ತು ಅನ್ನೋದಕ್ಕಿಂತ ರಾಷ್ಟ್ರಕೂಟರು ಮಳಖೇಡವನ್ನು ತಮ್ಮ ರಾಜಧಾನಿಯಾಗಿ ಸ್ವೀಕರಿಸ್ತಾ ಹೋದರು. ಹಾಗಾದರೆ ರಾಷ್ಟ್ರಕೂಟರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ತಾ ಹೋಗೋಣ. ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ ಆಗಿರುತ್ತಾರೆ. ದಂತಿದುರ್ಗ ಇವರು ಸುಮಾರು 753ರಲ್ಲಿ ಚಾಲುಕ್ಯರನ್ನು ಸೋಲಿಸಿ ರಾಷ್ಟ್ರಕೂಟರ ಒಂದು ಮನೆತನ ದಂತಿದುರ್ಗ ಸ್ಥಾಪನೆ ಮಾಡಿರುತ್ತಾನೆ. ಹಾಗಾದರೆ ರಾಷ್ಟ್ರಕೂಟರ ಒಂದು ರಾಜ್ಯ ಲಾಂಛನ ಯಾವುದಪ್ಪ ಅಂದ್ರೆ ಗರುಡ ಆಗಿರುತ್ತದೆ. ರಾಷ್ಟ್ರಕೂಟರ ಒಂದು ಪ್ರಮುಖ ಧರ್ಮ ಯಾವುದಪ್ಪ ಅಂದ್ರೆ ವೈಷ್ಣವ ಧರ್ಮ ಪಾಲನೆ ಮಾಡ್ತಾ ಹೋಗ್ತಾರೆ ಅವರು. ವೈಷ್ಣವ
ಧರ್ಮ, ವೈಷ್ಣವ ಧರ್ಮವನ್ನು ಪರಿಪಾಲನೆ ಮಾಡುತ್ತಾರೆ. ಹಾಗಾದರೆ ರಾಷ್ಟ್ರಕೂಟರ ಪ್ರಮುಖ ಅರಸ ಯಾರಪ್ಪ ಅಂದ್ರೆ ಇಲ್ಲಿದೆ ನೋಡಿ. ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಅಮೋಘ ವರ್ಷ ನೃಪತುಂಗ ಆಗಿರುತ್ತಾನೆ. ಈ ಅಮೋಘ ವರ್ಷ ನೃಪತುಂಗನ ಆಡಳಿತದ ಅವಧಿಯಲ್ಲಿ ಒಬ್ಬ ಕವಿ ಇರ್ತಾನೆ, ಯಾರಪ್ಪ ಅಂದ್ರೆ ಶ್ರೀ ವಿಜಯ. ಶ್ರೀ ವಿಜಯ ಬರೆದಂಥ ಕವಿರಾಜ ಮಾರ್ಗದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಈ ರಾಷ್ಟ್ರಕೂಟರ ಮನೆತನ ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಈ ಮನೆತನ ತನ್ನ ವ್ಯಾಪ್ತಿಯನ್ನು ಹೊಂದಿತ್ತು ಅಂತ ತಿಳ್ಕೊತಾ ಹೋಗ್ತೀವಿ. ಮುಂದೆ ನೋಡಿ, ಕಲಬುರಗಿ ಜಿಲ್ಲೆಯು ಕರ್ನಾಟಕದ 2ನೇ ಅತಿ ದೊಡ್ಡ ಜಿಲ್ಲೆ ಆಗಿರುತ್ತದೆ. ಹಾಗಾದರೆ 1ನೇ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ಈ ಬೆಳಗಾವಿ ನಂತರ 2ನೇ ದೊಡ್ಡ ಜಿಲ್ಲೆ ಯಾವುದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ ಆಗಿರುತ್ತದೆ. ಈ ಕಲಬುರಗಿ ಜಿಲ್ಲೆಯು ಕರ್ನಾಟಕದ ಪ್ರತಿ ಕುಟುಂಬದ ಬ್ಯಾಂಕ್ ಖಾತೆ ಅಂದರೆ ಪ್ರತಿಯೊಂದು ಕುಟುಂಬದ ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿರುವ ಏಕೈಕ ಜಿಲ್ಲೆ. ಅಂದರೆ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ಕುಟುಂಬವು ತನ್ನದೇ ಪ್ರತಿಯೊಬ್ಬರು ಒಂದು ಖಾತೆಯನ್ನು ಹೊಂದಿರುವಂಥ ಒಂದು ಜಿಲ್ಲೆ ಆಗಿರುತ್ತದೆ. ಖ್ವಾಜಾ ಬಂದೇ ನವಾಜ್ ದರ್ಗಾ ಕಂಡುಬರುವುದು ಕಲಬುರಗಿಯಲ್ಲಿ. ಖ್ವಾಜಾ ಬಂದೇ ನವಾಜ್ ದರ್ಗಾ ಕಂಡುಬರುವುದು ಇದು ಕಲಬುರಗಿಯಲ್ಲಿ. ಅಂದರೆ ಖ್ವಾಜಾ ಬಂದೇ ನವಾಜ್ ರವರು ಏನಪ್ಪ ಅಂದ್ರೆ ಮೂಲತಃ ದೆಹಲಿಯಲ್ಲಿ ಇವರ ಜನನ ಆಗಿರುತ್ತದೆ. ಆದರೆ ಇವರು ಪ್ರಮುಖವಾಗಿ ಸೂಫಿ ಸಂತರಾದ ನಿಜಾಮುದ್ದೀನ್ ಔಲಿಯಾರವರ ಶಿಷ್ಯರಾಗಿದ್ದರು. ಅವರು ತಮ್ಮ ಬೋಧನೆಗಳನ್ನು ಬೋಧಿಸುತ್ತಾ ಕಲಬುರಗಿಯಲ್ಲಿ ತಮ್ಮ ಸಮಯವನ್ನು ಕಳೆದು ಕೊನೆಯ ದಿನಗಳು ಕಲಬುರಗಿ ಜಿಲ್ಲೆಯಲ್ಲಿ ಕಳೀತಾ ಹೋಗ್ತಾರೆ. ಅವರು ಸಮಾನತೆ ಆಗಲಿ, ಸಹಿಷ್ಣುತೆ ಮತ್ತು ಮಾನವೀಯತೆಯ ಒಂದು ಸಂದೇಶವನ್ನು ನೀಡ್ತಾ ಬಂದಿದ್ದರು. ಇವರ ಪ್ರಮುಖ ಕೃತಿ ಯಾರಪ್ಪ ಅಂದ್ರೆ ಖ್ವಾಜಾ ಬಂದೇ ನವಾಜ್ ಅವರ ಪ್ರಮುಖ ಕೃತಿ ಯಾವುದಪ್ಪ ಅಂದ್ರೆ ಮಿರಾಜುಲ್ ಅಸುಕಿನಿ ಇವರ ಪ್ರಮುಖ ಕೃತಿ ಆಗಿರುತ್ತದೆ. ಇವರ ಖ್ವಾಜಾ ಬಂದೇ ನವಾಜ್ ರವರ ಒಂದು ಪೂರ್ಣ ಹೆಸರು ಏನಪ್ಪ ಅಂದ್ರೆ ಹಜರತ್ ಖ್ವಾಜಾ ಸೈಯದ್ ಮೊಹಮ್ಮುದ್ದೀನ್ ಗೀಸುರುದ್ದೀನ್ ಬಂದೇ ನವಾಜ್ ಆಗಿರುತ್ತದೆ. ಅಂದರೆ ಹಜರತ್ ಖ್ವಾಜಾ ಸೈಯದ್ ಮೊಹಮ್ಮದ್ ಗೀಸುದ್ರಾಜ್ ಬಂದೇ ನವಾಜ್ ಆಗಿರುತ್ತದೆ. ಇದು ಪ್ರಮುಖ ಖ್ವಾಜಾ ಬಂದೇ ನವಾಜ್ ದರ್ಗಾ ಕಂಡುಬರುವುದಿಲ್ಲಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇದು ಬಂದೇ ನವಾಜರ ಸಮಾಧಿ ಆಗಿರುತ್ತದೆ. ಅತಿ ಹೆಚ್ಚು ತೊಗರಿ ಬೆಳೆಯನ್ನು ಬೆಳೆಯುತ್ತಿರುವ ಒಂದು ಜಿಲ್ಲೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಒಂದು ಜಿಲ್ಲೆ ಯಾವುದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ ಆಗಿರುತ್ತದೆ. ತೊಗರಿ ಬೆಳೆ ನಿಗಮದ ಒಂದು ಕೇಂದ್ರ ಕಚೇರಿಯೂ ಸಹ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮುಂದೆ ಹೈಕೋರ್ಟ್ ಸಂಚಾರಿ ಪೀಠಗಳು. ಹೈಕೋರ್ಟ್ ಸಂಚಾರಿ ಪೀಠವು 2008ರಲ್ಲಿ ಒಂದು ಕಲಬುರಗಿ ಮತ್ತು ಧಾರವಾಡದಲ್ಲಿ ಸ್ಥಾಪನೆ ಆಗ್ತಾ ಬಂದಿದ್ದಾವೆ. ಅವು ಶಾಶ್ವತವಾಗಿ 2013ರಲ್ಲಿ ಶಾಶ್ವತ ಪೀಠಗಳಾಗಿ ಪರಿವರ್ತನೆ ಆಗ್ತಾ ಹೋಗ್ತವೆ. ಈ ಪೀಠಗಳದವಲ್ಲ ಕಲಬುರಗಿಯಲ್ಲಿರುವಂಥ ಪೀಠ ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಮತ್ತು ಕೊಪ್ಪಳ, ಬಳ್ಳಾರಿಯಲ್ಲಿ ಬರುವಂಥ ವ್ಯಾಜ್ಯಗಳನ್ನು ನೋಡಿಕೊಳ್ಳುವಂಥ ಒಂದು ಹೈಕೋರ್ಟ್ ಆಗಿರುತ್ತದೆ. ಮುಖ್ಯವಾಗಿ ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ಬೀಳು ಭೂಮಿಯನ್ನು ಹೊಂದಿರುವ ಜಿಲ್ಲೆ ಆಗಿರುತ್ತದೆ. ಅದೇ ರೀತಿಯಾಗಿ ಸಿಮೆಂಟ್ ಉತ್ಪಾದನೆಯಲ್ಲಿಯೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವಂಥ ಒಂದು ಜಿಲ್ಲೆಯು ಕಲಬುರಗಿ ಆಗಿರುತ್ತದೆ. ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪಗಳಾಗಲಿ, ಸಿಮೆಂಟ್ ಉತ್ಪಾದನೆ ಆಗಲಿ, ಬೀಳು ಭೂಮಿ ಆಗಲಿ ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ಹೊಂದಿರುತ್ತದೆ. ಮೊದಲ ದೂರದರ್ಶನ ಬಂದಿದ್ದು ಎಲ್ಲಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ. ಬೆಣ್ಣೆತೊರ ನಾಲಾ ಯೋಜನೆ ಕಂಡುಬರುವುದು ಕಲಬುರಗಿ ಜಿಲ್ಲೆಯಲ್ಲಿ. ಈ ಬೆಣ್ಣೆತೊರ ನಾಲಾ ಯೋಜನೆ ಅದಲ್ಲ ಅಥವಾ ಬೆಣ್ಣೆತೊರ ನದಿ ಇದೆಯಲ್ಲ, ಇದು ಭೀಮಾ ನದಿಯ ಒಂದು ಉಪನದಿ ಆಗಿರುತ್ತದೆ. ಕೇಂದ್ರೀಯ ವಿಶ್ವವಿದ್ಯಾಲಯ ಕಂಡುಬರುವುದು ಎಲ್ಲಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಅಥವಾ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹೆಸರಗುಂದಿಗೆಯಲ್ಲಿ ಹೊಸ ಭೂಕಂಪನ ಕೇಂದ್ರ ಕಂಡುಬರುತ್ತದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿರುವಂಥ ಮೊದಲ ಭೂಕಂಪನ ಕೇಂದ್ರ ಯಾವುದಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು, ಅದು 1ನೇ ಭೂಕಂಪನ ಕೇಂದ್ರ. 2ನೇ ಭೂಕಂಪನ ಕೇಂದ್ರ ಯಾವುದಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಲ್ಲಿದೆ ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಒಂದು ಭೂಕಂಪನ ಕೇಂದ್ರ ಇದೆ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಒಂದು ಹೆಸರಗುಂದಿಗೆಯಲ್ಲಿ ಭೂಕಂಪನ ಕೇಂದ್ರ ಕಂಡು ಬರುತ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಪ್ರಮುಖ ತಾಲೂಕುಗಳು ಅಂದರೆ ಆಳಂದ, ಕಮಲಾಪುರ, ಚಿಂಚೋಳಿ, ಕಾಳಗಿ, ಕಲಬುರಗಿ, ಅಫ್ಜಲ್ಪುರ, ಜೇವರ್ಗಿ, ಯಡ್ರಾಮಿ ಮತ್ತು ಶಹಾಬಾದ್, ಚಿತ್ತಾಪುರ ಮತ್ತು ಸೇಡಂ ತಾಲೂಕುಗಳು ಕಂಡು ಬರುತ್ತವೆ. ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪನೆಯಾದ ಪ್ರಮುಖ ಮನೆತನ ಯಾವುದಪ್ಪ ಅಂದ್ರೆ ಬಹುಮನಿ ಸುಲ್ತಾನರು
1347ರಲ್ಲಿ ಒಂದು ಬಹುಮನಿ ಸುಲ್ತಾನರ ಒಂದು ಮನೆತನವನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅವರಿಂದ ಈ ಬಹುಮನಿ ಸುಲ್ತಾನರ ಒಂದು ಮನೆತನವನ್ನು ಸ್ಥಾಪನೆ ಆಗಿರುತ್ತದೆ. ಈ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದಪ್ಪ ಅಂದ್ರೆ ಕಲಬುರಗಿ ಆಗಿರುತ್ತದೆ. ಎರಡನೇ ರಾಜಧಾನಿ ತಮ್ಮ ಬೀದರ್ಗೆ ವರ್ಗಾವಣೆ ಆಗ್ತಾ ಹೋಗ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಮಹತ್ವವನ್ನು ಪಡೆದಂಥ ಒಂದು ಜಿಲ್ಲೆ ಆಗಿರುತ್ತದೆ. ಏಕಪ್ಪ ಅಂದ್ರೆ ಅಥವಾ ಯಾಕೆ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿದೆ ನೋಡಿ, ಪೊಲೀಸ್ ಟ್ರೈನಿಂಗ್ ಕಾಲೇಜ್ ನಾಗನಹಳ್ಳಿ ಕಲಬುರಗಿ. ಅಂದರೆ ಕರ್ನಾಟಕದಲ್ಲಿ ಕಂಡುಬರುವಂಥ ಏಕೈಕ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಯಾವುದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪೊಲೀಸ್ ಅಕಾಡೆಮಿಯಲ್ಲಿ ಕಂಡುಬರುತ್ತದೆ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದೇ ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ಎಲ್ಲಿ ಕಂಡುಬರುತ್ತದೆ ಅಂದ್ರೆ ಬೆಂಗಳೂರಿನ ಯಲಹಂಕದಲ್ಲಿ ಕಂಡುಬರುತ್ತದೆ. ಪೊಲೀಸ್ ವೈರ್ಲೆಸ್ ಟ್ರೈನಿಂಗ್ ಸೆಂಟರ್ ಎಲ್ಲಿ ಕಂಡುಬರುತ್ತದೆ ಅಂದ್ರೆ ಬೆಂಗಳೂರು ನಗರದಲ್ಲಿ ಕಂಡುಬರ್ತಾ ಹೋಗುತ್ತದೆ. ನೋಡಿ, ಕಲಬುರಗಿಯು ಈಶಾನ್ಯ ವಲಯದ ಕೇಂದ್ರ ಕಚೇರಿ ಕಲಬುರಗಿ. ಅಂದರೆ ಕರ್ನಾಟಕದಲ್ಲಿ 7 ಪೊಲೀಸ್ ವಲಯಗಳಲ್ಲಿ ಈಶಾನ್ಯ ವಲಯ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅಂದರೆ ಈಶಾನ್ಯ ವಲಯದ ಒಂದು ಕೇಂದ್ರ ಕಚೇರಿ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈ ವಲಯವು ಕಲಬುರಗಿ ಮತ್ತು ಬೀದರ್, ಯಾದಗಿರಿ ಜಿಲ್ಲೆಯ ಒಂದು ಆಡಳಿತವನ್ನು ನೋಡ್ಕೊಳ್ತಾ ಹೋಗ್ತದೆ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯು ಒಂದು ಕಮಿಷನರೇಟ್ ಹೊಂದಿರುವಂಥ ಒಂದು ಜಿಲ್ಲೆಯಾಗಿದೆ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಕಮಿಷನರೇಟ್ ಇದಾವಪ್ಪ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು 6 ಕಮಿಷನರೇಟ್ ಜಿಲ್ಲೆಗಳಿರುತ್ತವೆ. ಅದರಲ್ಲಿ ಕಲಬುರಗಿಯೂ ಒಂದು ಸಹ ಆಗಿರುತ್ತದೆ. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಕಂಡುಬರುತ್ತದೆ. ಮತ್ತು ಕಲಬುರಗಿಯಲ್ಲಿ ಒಟ್ಟು KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಒಂದು ಬೆಟಾಲಿಯನ್ ಅದಲ್ಲ, 6ನೇ ಬೆಟಾಲಿಯನ್ ಕಂಡುಬರುವುದು ಕಲಬುರಗಿ ಜಿಲ್ಲೆಯಲ್ಲಿ. ಹಾಗಾದರೆ ಕರ್ನಾಟಕದಲ್ಲಿ ಒಟ್ಟು 12 KSRP ಬೆಟಾಲಿಯನ್ಗಳು ಕಂಡುಬರುತ್ತವೆ. ಬೆಂಗಳೂರು ನಗರದಲ್ಲಿ 4 ಬೆಟಾಲಿಯನ್ಗಳು ಕಂಡುಬರುತ್ತವೆ. ಅದೇ ರೀತಿಯಾಗಿ 6ನೇ ಬೆಟಾಲಿಯನ್ ಯಾವುದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಬೆಟಾಲಿಯನ್ ಆಗಿರುತ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ಕಂಡುಬರುತ್ತದೆ. ಅತ್ಯಂತ ಉದ್ದವಾದ ರನ್ವೇ ಹೊಂದಿರುವ 2ನೇ ವಿಮಾನ ನಿಲ್ದಾಣವಾಗಿದೆ. ಅಂದರೆ ಮೊದಲ ಅತ್ಯಂತ ಉದ್ದ ವಿಮಾನ ನಿಲ್ದಾಣ ಹೊಂದಿರುವ ನಿಲ್ದಾಣ ಯಾವುದು ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಅಥವಾ ದೇವನಹಳ್ಳಿಯಲ್ಲಿ ಕಂಡುಬರುವಂಥ ವಿಮಾನ ನಿಲ್ದಾಣ ಅತಿ ಹೆಚ್ಚು ಉದ್ದವಾದ ಒಂದು ರನ್ವೇಯನ್ನು ಹೊಂದಿರುತ್ತದೆ. ಅದರ ನಂತರ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ನಾನು, ಕರ್ನಾಟಕದಲ್ಲಿ 2ನೇದು ಕಲಬುರಗಿ ವಿಮಾನ ನಿಲ್ದಾಣ ಆಗಿರುತ್ತದೆ. ಕಲಬುರಗಿಯಲ್ಲಿ ಕಂಡುಬರುವಂಥ ಪ್ರಮುಖ ನದಿಗಳು ಮತ್ತು ಜಲಾಶಯಗಳು: ಒಂದು ಭೀಮಾ ನದಿ, ಬೆಣ್ಣೆತೊರೆ ನದಿ, ಕಾಗಿನಾ ನದಿ ಕಂಡುಬರುತ್ತದೆ. ಒಂದು ಜಲಾಶಯ ಅದು ಬೆಣ್ಣೆತೊರೆ ಜಲಾಶಯ ಕಂಡುಬರುತ್ತದೆ. ಅದು ಬೆಣ್ಣೆತೊರೆ ನದಿಗೆ ಇರುತ್ತದೆ. ಈ ಬೆಣ್ಣೆತೊರೆ ಮತ್ತು ಕಾಗಿನಾ ನದಿ ಭೀಮಾ ನದಿಯ ಒಂದು ಉಪನದಿ ಆಗಿರುತ್ತವೆ. ಮುಂದೆ ಹೋಗೋಣ. ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಕಲಬುರಗಿ ಆಗಿರುತ್ತದೆ. ಕಲಬುರಗಿ ಯಾವ ಭಾಗದಲ್ಲಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡಲಾಗ್ತದೆ ಅಂದ್ರೆ ಕಲಬುರಗಿಯ ವಾಡಿಯಾಗಲಿ, ಶಹಾಬಾದ, ಮಳಖೇಡ ಮತ್ತು ಸೇಡಂಗಳಲ್ಲಿ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ರಾಜ್ಯದ ಮೊದಲ ಹತ್ತಿ ಬಟ್ಟೆ ಕಾರ್ಖಾನೆ ಕಂಡುಬರುವುದು ಎಲ್ಲಪ್ಪ ಅಂದ್ರೆ MSK ಮಿಲ್ 1884ರಲ್ಲಿ MSK ಮಿಲ್ ಕಲಬುರಗಿಯಲ್ಲಿ ಕಂಡು ಬರುತ್ತದೆ. ಇದು ಒಂದು ಕಲಬುರಗಿಯಲ್ಲಿ ಅಥವಾ ರಾಜ್ಯದಲ್ಲೇ ಮೊದಲ ಬಾರಿ ಹತ್ತಿ ಬಟ್ಟೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದಂಥ ಒಂದು ಪ್ರಮುಖ ಜಿಲ್ಲೆ ಯಾವುದಪ್ಪ ಅಂದ್ರೆ ಅದು ಕಲಬುರಗಿ ಆಗಿರುತ್ತದೆ. ಅದು ಯಾವುದಪ್ಪ ಅಂದರೆ MSK ಮಿಲ್ ಆಗಿರುತ್ತದೆ. ಇಷ್ಟು ಒಂದು ಕಲಬುರಗಿ ಬಗ್ಗೆ ನಾವು ಮಾಹಿತಿ ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಾವು ಯಾವುದಪ್ಪ ಅಂದ್ರೆ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಬಗ್ಗೆ ನಾವು ಮುಂದಿನ ಒಂದು ತರಗತಿಯಲ್ಲಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕೋಣ. ನಾವು ಪ್ರತಿದಿನ 1 ಅಥವಾ 2 ಜಿಲ್ಲೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗಾಗಿ ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಗಳ ಬಗ್ಗೆ, ಪ್ರಮುಖವಾಗಿ ಕಂಡುಬರುವಂಥ ಅಲ್ಲಿ ಹರಿಯುವಂಥ ನದಿಗಳಾಗಲಿ, ಐತಿಹಾಸಿಕ ಕೇಂದ್ರಗಳ ಬಗ್ಗೆ ಅಥವಾ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಉಪಯುಕ್ತ ಇದೆಯಲ್ಲ ಅಷ್ಟು ಮಾಹಿತಿಯನ್ನು ನಾವು ಪ್ರತಿದಿನ ಕಲಿತಾ ಹೋಗೋಣ. ಅದೇ ರೀತಿ ನಿಮಗೆ ಏನಾದರೂ ಮಾಹಿತಿಗಳು ಅಥವಾ ಗೊಂದಲಗಳು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬೇಕಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕಾದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡೋಕ್ಕೆ ಸಾಧ್ಯ ಅಥವಾ ವಾಟ್ಸಪ್ ಅಥವಾ ಫೋನ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲಿವರೆಗೆ ತರಗತಿಯನ್ನು ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.